ಹಾಯ್ ಫ್ರೆಂಡ್ಸ್, ನಾನಿವತ್ತು ರಾಗಿ ಮುದ್ದೆ ಮಾಡೋದು ತೋರಿಸ್ಕೊಡ್ತೀನಿ. ಏನು ರಾಗಿ ಮುದ್ದೆ ಯೂಶ್ವಲಿ ಎಲ್ಲರೂ ಮಾಡ್ತಾರೆ ಅಂತ ಅಂದ್ಕೊತೀರಾ. ಎಲ್ಲರೂ ಮಾಡಿದ್ರು ನಾನು ಕಲ್ತಿದ್ದು ರೀಸೆಂಟಾಗಿ ಇವಾಗ ಒಂದು 6 ಮಂತ್ಸ್ ಆಯಿತು ಅಷ್ಟೇ. ಎಲ್ಲರೂ ಬೇರೆ ಥರ ಮಾಡ್ತಾರೆ. ನಾನು ಸ್ವಲ್ಪ ಈಸಿಯಾಗಿ ಬಿಗಿನರ್ಸ್ ಯಾವ ಥರ ಮಾಡ್ಬೋದು ಅನ್ನೋದನ್ನು ನೋಡ್ತೀನಿ. ನೋಡೋಣ ಬನ್ನಿ. ಮೊದಲು ಒಂದು ಈ ಥರ ನಾನ್ ಸ್ಟಿಕ್ ಬಾಣಲಿ ತೊಗೊಳ್ಳಿ. ಯೂಶ್ವಲಿ ಎಲ್ಲ ತಪ್ಪಲೆ ಕೋಲು ಎಲ್ಲ ಯೂಸ್ ಮಾಡ್ತಾರೆ, ಬಟ್ ನಾನು ಅದೇನು ಯೂಸ್ ಮಾಡ್ತಾಯಿಲ್ಲ. ಒಂದು ನಾನ್ ಸ್ಟಿಕ್ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 5 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 5 ಕಪ್ಪು ನೀರು ಹಾಕ್ಕೊಂಡ್ರೆ ಇದೇ ಬಟ್ಲಲ್ಲಿ ನೀವು 2 ಕಪ್ ಹಸಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕರೆಕ್ಟಾಗಿ ಬರುತ್ತೆ ಮುದ್ದೆ. ಅಂದರೆ 1 ಕಪ್ ಹಸಿಟ್ಟಿಗೆ 3 ಕಪ್ ನೀರು, ಈ ಥರ ಲೆಕ್ಕ. ಸೊ ನೀರು ಹಾಕ್ಕೊಂಡಿದ್ದ ತಕ್ಷಣ ಈಗ ಹಸಿಟ್ಟು ಮೇಲೆ ಸ್ವಲ್ಪ ಹುಡಿ ಉದುರಿಸ್ಕೊಳ್ತಾ ಇದ್ದೀನಿ. ಇದು ಸುಮ್ಮನೆ ಗಂಟು ಬರಬಾರ್ದು. ಮುದ್ದೆ ಕುದಿ ಬೇಗ ಬರುತ್ತೆ. ಈ ಥರ ನಾವು ಹಸಿಟ್ಟು ಹಾಕ್ಕೊಳ್ಳೋದ್ರಿಂದ ಒಂದು 5 ನಿಮಿಷ ಕುದಿ ಬಂದುಬಿಡುತ್ತೆ. ಈ ಥರ ನೀಟಾಗಿ ಈ ಥರ ಒಂದು ಕುದಿ ಬಂದಮೇಲೆ ನೀರು ಇದಕ್ಕೆ ಹಸಿಟ್ಟು ಹಾಕ್ಕೊಳ್ಳೋದು. 2 ಕಪ್ ಹಸಿಟ್ಟು ಹಾಕ್ಕೊಳ್ರಿ. ನಾನು 5 ಕಪ್ ನೀರು ಹಾಕ್ಕೊಂಡಿದ್ದೀನಲ್ವ, ಸೊ 2 ಕಪ್ ಹಸಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಸಿಟ್ಟು ಹಾಕ್ಕೊಂಡು ಒಂದು 15 ನಿಮಿಷ ಬಿಟ್ಟರೆ ಸಾಕು, ಬೆಂದ್ಬಿಡುತ್ತೆ. ಸ್ಮೆಲ್ ಬರುತ್ತೆ ನಿಮಗೆ ಬೇಯೋದು. ನಿಮ್ಗೆ ಸ್ಮೆಲ್ಲಲ್ಲಿ ಗೊತ್ತಾಗಲಿಲ್ಲ ಅಂದ್ರೂ ಒಂದು 15 ಮಿನಿಟ್ಸ್ ಬಿಡಿ ಸಾಕು, ಬೆಂದೋಗ್ಬಿಡುತ್ತೆ ಮುದ್ದೆ. ಸೊ ಹಾಕ್ಬಿಟ್ಟು ಏನೂ ತಿರುಗಿಸೋ ಏನೂ ಅವಶ್ಯಕತೆ ಇಲ್ಲ. ಹಾಕ್ಬಿಟ್ಟು ಹಸಿಟ್ಟು ಹಾಕ್ಬಿಟ್ಟು ಒಂದು 15 ಮಿನಿಟ್ಸ್ ಬಿಟ್ಟರೆ ಆಮೇಲೆ ಬೇಕಾದರೆ ಬೆಂದಿರುತ್ತೆ. ನೋಡಿ, ನಾನು ಹಂಗೆ ಬಿಟ್ಬಿಡ್ತೀನಿ ಇವಾಗ. ಈ ಥರ ಮಾಡಿಕೊಂಡು ಬೇಕಿದ್ರೆ ನೀವು ಸ್ವಲ್ಪ ತುಪ್ಪ ಹಾಕೋಬೋದು ಮೊದಲೇ. ಈಗ ನೋಡಿ, ಚೆನ್ನಾಗಿ ಕುದೀತಿದೆ. ಇದು ಆಲ್ಮೋಸ್ಟ್ ಬೆಂದಿದೆ. ಇವಾಗ ಇದನ್ನೆಲ್ಲ ನೀಟಾಗಿ ಕಲಿಸ್ಕೊಳ್ಳೋದು. ನೀಟಾಗಿ ಈ ಹಸಿಟ್ಟೆಲ್ಲ ಏನಿರುತ್ತೋ ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ಹೊಡ್ಕೊಂಡ್ರೆ ಎಲ್ಲ ಬಿಟ್ಕೊಳ್ಳುತ್ತೆ. ನೀಟಾಗಿ ಈ ಥರ ಚೆನ್ನಾಗಿ ನಿಂತ್ಕೊಳ್ಳಿ ಅಷ್ಟೆ. ಆಲ್ಮೋಸ್ಟ್ ಆಗಿದೆ. ಈಗ ಮುದ್ದೆ ಕಟ್ಟೋಕ್ಕೆ ಹಿಟ್ಟು ರೆಡಿಯಾಗಿದೆ. ಇವಾಗ ನೋಡಿ, ಸಣ್ಣ ಸಣ್ಣದಾಗಿ ಈ ಥರ ತೊಗೊಂಡು ಸ್ವಲ್ಪ ತಾವದ ಕೈ ಮಾಡಿಕೊಂಡು ಈ ಥರ ಜಸ್ಟ್ ಒಂಚೂರು ಮಿಟ್ಕೊಂಡ್ರೆ ಸಾಕು, ಮುದ್ದೆ ಕಟ್ಕೊಬೋದು. ನೋಡಿ, ನೀಟಾಗಿ ಬರುತ್ತೆ. ಬಿಸಿ ಬಿಸಿ ಮುದ್ದೆ ಊಟಕ್ಕೆ ರೆಡಿಯಾಗಿದೆ. ಇವತ್ತು ಮುದ್ದೆ ಜೊತೆಗೆ ಹುಳ್ಳಿಕಾಳು ಮೊಳಕೆ ಕಟ್ಟಿ ಸಾಂಬಾರು ಮಾಡಿದ್ರು ಮಧ್ಯಾಹ್ನ. ಸೊ ಮುದ್ದೆಗೆ ಬಿಸಿ ಮೊಳಕೆ ಕಟ್ಟಿ ಸಾಂಬಾರು. ಪಾತ್ರೆಯಲ್ಲೂ ಕೂಡ ಹಸಿಟ್ಟು ಸ್ವಲ್ಪನೂ ವೇಸ್ಟ್ ಆಗಿಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಬಂದುಬಿಟ್ಟಿದೆ. ಯಮ್ಮಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.